ಮುಂದುವರಿಸ್ತಾ ಹೋಗೋಣ. ಅಮರ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನಮಸ್ತೆ. ಈಗ ಏನು ನಾಯಿ ಕಚ್ಚಿದೆಯಲ್ಲ ವೀರೇಶ್, ಇವತ್ತು ಏನು ಇನ್ಸಿಡೆಂಟ್ ನಡೆದಿದೆಯಲ್ವಾ, ಅವನು ನನ್ನ ಆ್ಯಕ್ಚುಲಿ ನನ್ನ ಸ್ನೇಹಿತ. ಮತ್ತು ಸ್ನೇಹಿತ ಅನ್ನೋದಕ್ಕಿಂತ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇದ್ದ ಅಂತ ನನ್ನ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಅವನು ಶಾರ್ಟ್ ಫಿಲ್ಮ್ಸಲ್ಲಿ ನಾವು ಕೆಲಸ ಮಾಡ್ತಾ ಇದ್ದ. ಸೊ ಇಲ್ಲೇನು ಪ್ರಾಬ್ಲಮ್ ಏನಂತಂದರೆ, ರಾತ್ರಿ ಅವನು ಜಸ್ಟ್ ವಾಕಿಂಗ್ ಹೋಗಿದ್ದಾನೆ. ಸೊ ಏನಂತಂದರೆ ಕೆರೆ ಕಡೆ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಒಂದು ನಾಯಿ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆದ ತಕ್ಷಣ ಅವ್ನ ಕೈಲಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದು 4 ಹೆಜ್ಜೆ ಹಿಂದೆ ಹಾಕಿದ್ದಾನೆ ಫುಲ್ ಕತ್ಲಲ್ಲಿ. ಅಲ್ಲೇನಾಗಿದೆ, ಒಂದು 20 ನಾಯಿ ಒಂದೇ ಸರಿ ಅವ್ನ ಮೇಲೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದ ತಕ್ಷಣ ಅವ್ನು ಕಿರ್ಚ್ಕೊಂಡಿದ್ದಾನೆ. ಇನ್ನೊಬ್ಬ ಹುಡುಗ ಅವ್ನ ಸ್ನೇಹಿತನೇ ಇನ್ನೊಬ್ಬ ಓಡ್ ಬಂದು ಅವನನ್ನು ಕಾಪಾಡಿದ್ದಾನೆ. ಕಾಪಾಡೋಷ್ಟರಲ್ಲಿ ಅವನ್ನ ಆಲ್ಮೋಸ್ಟ್ ಅಲ್ಲಿ ಕಿತ್ತಾಕ್ಬಿಟ್ಟಿದ್ದಾವೆ. ಇನ್ನೊಂದು 5 ಮಿನಿಟ್ಸ್ ಹೋಗಿದ್ರೆ ಅವ್ನು ಸತ್ತೋಗ್ತಾ ಇದ್ದ. ಇಲ್ಲಿ ಸಮಸ್ಯೆ ಏನಂತಂದರೆ ಮೇಡಮ್, ಇದು 5ನೇ ಇನ್ಸಿಡೆಂಟ್ ಆ ಏರಿಯಾದಲ್ಲಿ ನಡೀತಾ ಇರೋದಂತ 5ನೇ ಇನ್ಸಿಡೆಂಟು. ಸೊ ಇದಕ್ಕೆ ಮುಂಚೆ ಒಂದು ಇನ್ಸಿಡೆಂಟು ಬೆಳಗ್ಗೆ ಒಂದು 5:30-6 ಗಂಟೆಯಲ್ಲಿ ಒಬ್ಬ ನಮ್ಮೇಜು ಹುಡುಗ ಲಗ್ನ ಪತ್ರಿಕೆ ಕೊಡಬೇಕಾದ್ರೆ ಆ ನಾಯಿಗಳು ಅಟ್ಯಾಕ್ ಮಾಡಿ ಅವನನ್ನು ಸಾಯಿಸಾಕ್ತು. ಇಲ್ಲೇನಂತಂದ್ರೆ ಅಲ್ಲಿ CCTV ಫುಟೇಜ್ ಸಿಗಲಿಲ್ಲ. ಅದಕ್ಕೆ ಅಂತ ಹೇಳಿದ್ರು ಅಲ್ಲಿನ ಅಧಿಕಾರಿಗಳು ಏನಂತ ಹೇಳಿದ್ರು, ಇಲ್ಲ ನಾಯಿ ಅಟ್ಯಾಕ್ ಅಲ್ಲ, ಏನೋ ಬೇರೆ ಏನೋ ಇನ್ಸಿಡೆಂಟ್ ಆಗಿದೆ ಅಂತೇಳಿ ಆ ಕೇಸನ್ನು ಮುಚ್ಚಾಕಿದ್ರು. ಅದಾದಮೇಲೆ ಸೀತಾಪ್ಪ ಅನ್ನೋ ಒಬ್ಬ ಮುದುಕ ರಾತ್ರಿ 4:30 ರಾತ್ರಿಯಲ್ಲಿ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಅಯ್ಯಪ್ಪನ ಮೇಲೆ ಅಟ್ಯಾಕ್ ಮಾಡಿ ಬ್ರೂಟಲಾಗಿ ತಿಂದು ಸಾಯಿಸಾಕಿದ್ರು. ನಿಮ್ಗೆ ಗೊತ್ತಿರ್ಬೋದು, ಒಂದು ತಿಂಗಳಿಂದ ನಡೆದಿತ್ತು. ಸೊ ಅದಾದಮೇಲೆ ಒಂದು ಮಗು ಮೇಲೆ ಅಟ್ಯಾಕ್ ಆಗಿದೆ. ಆ ಮಗು ಒಂದು 3 ದಿನ ಆದಮೇಲೆ ಹಾಸ್ಪಿಟಲ್ ಸತ್ತೋಯ್ತು. ಅದಾದಮೇಲೆ ಇನ್ನೊಂದು ಮಗು ಮೇಲೆ ಅಟ್ಯಾಕ್ ಆಯಿತು. ಆವಾಗ ಅದಕ್ಕೆ ಕಾಲಿಗೆ ಕಚ್ಚಿತ್ತು. ಅದಾದಮೇಲೆ ಒಂದು ಮನೆ ಒಳಗಡೆ, ಅದು ಏನಂತಂದರೆ ಸ್ವಲ್ಪ ಕೊಳಗೇರಿ ಆ ಏರಿಯಾ, ಏನು ಕೆಂಪೇಗೌಡ ನಗರ ಇದೆಯಲ್ವ, ಅದು ಒಂದು ಸ್ವಲ್ಪ ಕೊಳಗೇರಿ ಒಳಗಡೆಗೆ. ಅಲ್ಲಿ ಆ ಕೆರೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೊಂದು 2 ಮೇಕೆ ಮತ್ತು 5 ಕೋಳಿ ಸಾಕಿದ್ರು. ಸೊ ಇದು ನಾಯಿಗಳೇನು ಮಾಡಿದ್ದಾವೆ, ಸೊ ಇದು ಇವರು ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆ ಗೇಟ್ ಹಾಕಿ ಅವರು 2nd ಫ್ಲೋರಲ್ಲಿದ್ದಾರೆ. 2nd ಫ್ಲೋರ್ ಮೇಲೆ ಹತ್ತಿ ನಾಯಿಗಳು 20 ನಾಯಿಗಳು ಆ ಮೇಕೆಗಳನ್ನ 2 ಮೇಕೆಗಳನ್ನ ತಿಂತಾ ಇರ್ಬೇಕಾದ್ರೆ ಆ ಗಲಾಟೆ ಆಗಿದೆ. ಗಲಾಟೆ ಆದಾಗ ಅವನು ಮನೆ ಓನರ್ ಈಚೆ ಬಂದ ತಕ್ಷಣ ಆ ಮಗುನು ಗಲಾಟೆಗೆ ಎದ್ದು ಬಂದಿದೆ. ಆ ಮಗು ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದೆ. ಆ ಮಗುನ ಹೇಳ್ಕೊಂಡಿದ್ದಾನೆ. ಹೇಳ್ಕೊಂಡು ಇವನೇನು ಮಾಡಿದ್ದಾರೆ, ಮೇಕೆದು ತಲೆ ಕಚ್ಕೊಂಡು ಓಡಾಗ್ತಾ ಇದ್ದಾವೆ. ಸೊ ಅವನು ಅದನ್ನ ವಿಡಿಯೋ ಮಾಡಿದ್ದಾನೆ. ಮೇಕೆಗಳನ್ನ ಕಚ್ಕೊಂಡು ಓಡ್ತಾನೆ. ಎಷ್ಟು ಬ್ರೂಟಲಾಗಿ ತಿಂದಿದೆ ಅಂದರೆ ಅದಾದಮೇಲೆ ಇದು ಇನ್ಸಿಡೆಂಟು. ನಾವು ಈ ಇನ್ಸಿಡೆಂಟ್ ಆದಾಗ ನಾವು ಅಧಿಕಾರಿಗಳನ್ನ ಕರೆದ್ಬಿಟ್ಟು ಹೇಳಿದ್ರಿ. ಸೊ ಅಧಿಕಾರಿಗಳನ್ನ ಕರೆದ್ಬಿಟ್ಟು ಹೇಳಿದಾಗ ಪಶುಸಂಗೋಪನೆ ಇವರು ವೆಟರ್ನರಿ ಚೀಫ್ಗಳು ಅವರು ಬಂದ್ಬಿಟ್ಟು ಏನಂತ ಹೇಳಿದ್ರು, ಆಯ್ತಪ್ಪ ನಾವು ಹಿಡಿತೀವಿ ಅಂತಬಿಟ್ಟು NGOದವ್ರು ಒಬ್ಬರು ಬಂದರು. ಸೊ ಬಂದ್ಬಿಟ್ಟು ಏನಂತ ಹೇಳಿದ್ರು, ಇಲ್ಲ ನಾವು ಹಿಡಿತೀವಿ ಅಂತ ಹೇಳಿದ್ರು. ಅದಕ್ಕೆ ಏನಂತ ಹೇಳಿದ್ರು ಗೊತ್ತಾ, ಆಯ್ತು ಹಿಡೀರಿ ಸರ್, ಫಸ್ಟ್ ನಾವು ಕೇಳಿದ್ವಿ ನಾಯಿ ಹಿಡೀರಿ ಸರ್ ಅಂತ. ಒಂದು ಕೆಲಸ ಮಾಡಿ, ನೀವು ಹಿಡಿದ್ಬಿಟ್ಟು ಕಟ್ಟಾಕಿ ನಾವು ಬಂದು ಹಿಡ್ಕೊಂಡು ಹೋಗ್ತೀವಿ ಅಂತಂದ್ರು. ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಆಮೇಲೆ ಇವತ್ತು ಹೇಳ್ತಾನೆ ಅವನೊಬ್ಬ ಅಧಿಕಾರಿ ಅಂತೆ, ಅವ್ನು ಸಂಬಳ ಕೊಡೋದು ವೇಸ್ಟ್ ಮೇಡಮ್, ಅಂತವ್ರನ್ನೆಲ್ಲ ಸಂಬಳ ಕೊಟ್ಟು ಏನಕ್ಕೆ ನಮ್ಮ ದುಡ್ಡಲ್ಲಿ ಏನಕ್ಕೆ ಸಂಬಳ ಕೊಡಬೇಕು ಅವರಿಗೆ? ಇದೇ GBದವ್ರು ಹೇಳ್ತಾರೆ, ಕಸ ತಗೊಂಡ್ಬಿಟ್ಟು ಎಲ್ಲಾದ್ರೂ ನಾವು ರೋಡಲ್ಲಿ ಕಸ ಹಾಕಿದ್ರೆ ಆ ಕಸ ತಗೊಂಡು ನಮ್ಮನೆ ಮುಂದೆ ಸುರಿತಾರೆ. ಅಯ್ಯೋ ನಮಗೆ ನಾಯಿ ಕಚ್ಚಿದೆಯಲ್ಲ, ಈಗ ತಗೊಂಡಾಗ ನಾಯಿನ ಅವ್ರ ಮನೆ ಮುಂದೆ ಬಿಡೋದ ನಾವು ಅವ್ರ ಮನೆ ಮುಂದೆ ಬಿಡ್ಬೋದಾ? ಇದೇ ನಮ್ಮ ಕೃಷ್ಣ ಬೈರೇಗೌಡರು ಮೇಡಮ್. ಈಗ ಇನ್ಸಿಡೆಂಟ್ ನಡೆದಿರೋಂಥದ್ದು ಕೃಷ್ಣ ಬೈರೇಗೌಡರು, ಯಾರು ಸಚಿವರು, ನಮ್ಮ ಏರಿಯಾ ಶಾಸಕರವರು, ಆಯ್ತಾ? ಆ ನಮ್ಮ ಶಾಸಕರು ಬಂದು ಬರೀ ನಮ್ಮ ಬೀದಿ ನಾಯಿಗಳು ಸರ್, ಎಲ್ಲ ಬೀದಿ ನಾಯಿಗಳು ಮೇಡಮ್. ಇನ್ನೊಂದೇನು ಗೊತ್ತಾ, ಕೆರೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ, ಇವ್ರು ಹೇಳ್ದಂಗೆ ಅನ್ನ ಏನು ಅದೆಲ್ಲ ರೀಸನ್ ಅಲ್ವೇ ಇಲ್ಲ ಮೇಡಮ್. ಅಲ್ಲಿ ಕೆರೆ ಒಳಗಡೆ ಮೀನುಗಳಿದ್ದಾವೆ. ಸೊ ಅಲ್ಲಿ ನೀರು ಹರಿತಾ ಇರ್ಬೇಕಾದ್ರೆ ಮೀನುಗಳು ಆಪೋಸಿಟ್ ಆಗಿ ಹರಿತಾ ಇರ್ಬೇಕಾದ್ರೆ ಆ ಮೀನುಗಳನ್ನ ಹಿಡ್ಕೊಂಡು ತಿಂತಾವೆ. ಅಲ್ಲಿರೋ ಕೊಕ್ಕರೆಗಳನ್ನ ತಿಂತಾವೆ, ಅಲ್ಲಿರೋ ಬಾತ್ಕೋಳಿಗಳನ್ನ ತಿಂತಾವೆ. ತಿಂದು ಅವು ಕಾಡು ಪ್ರಾಣಿಗಳ ಥರ ಹ್ಯಾಬಿಚುಯಲ್ ಆಗಿದ್ದಾವೆ, ರಕ್ತದ ರುಚಿ ನೋಡಿದ್ದಾವೆ. ಮತ್ತು ಇನ್ನೊಂದೇನಂತಂದ್ರೆ ಅವಾಗ ಹಂಟ್ ಮಾಡೋದು ಗೊತ್ತು, ಯಾರಾದರೂ ಓಡಾಗ್ತಾ ಇದ್ದಾರೆ, ಯಾರಾದರೂ ಇದು ಮಾಡ್ತಾರೆ, ಈ ಥರ ಕ್ಯಾಚ್ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದೇನು ಗೊತ್ತಾ ಮೇಡಮ್, ಒಬ್ಬ ಮನುಷ್ಯ ಕ್ರೈಮ್ ಮಾಡಿದ ತಕ್ಷಣ ಅವ್ನು ಏನು ಮಾಡ್ತೀವಿ ಹೇಳಿ, ನಾವು ಹಿಡಿದ್ಬಿಟ್ಟು ಅವನ್ನ ತಗೊಂಡೋಗಿ ಜೈಲಲ್ಲಿ ಇಡ್ತೀವಿ. ಅದೇ ರೀತಿನೇ ಒಂದು ನಾಯಿ ಏನಾದರೂ ಒಂದು ಪ್ರಾಣಿ ಅದ್ರ ಮೇಲೆ ಅಟ್ಯಾಕ್ ಮಾಡಿದೆ ಅಂದ್ರೆ ಹೌದು, ನಾಯಿ ಮೇಲೆ ನಮಗೂ ಪ್ರೀತಿ ಇದೆ, ನಾಯಿ ಮೇಲೆ ನಮ್ಮ ಕನಿಕರಿ, ಜೈಲಲ್ಲಿ ಇಡಕಾಯ್ತಿದೆ. ಅದನ್ನೇ ಸರ್ ಹೇಳ್ತಾರೆ. ಜೈಲ್ ಅಂತಂದ್ರೆ ತಗೊಂಡೋಗಿ ಶೆಲ್ಟರ್. ಅದು ವ್ಯಾಲಿಡ್ ಪಾಯಿಂಟ್. ನಿಮ್ಮ ಮನುಷ್ಯ ಆಗ್ಲಿ, ನಾಯಿ ಮೇಲಿನ ಪ್ರೀತಿ ನನ್ಗೆ ಅರ್ಥ ಆಗ್ತಾ ಇದೆ. ಅದ್ ಎಲ್ಲಿ ತನಕ ಆ ಪ್ರೀತಿ ಇರೋದು ಗೊತ್ತಾ, ನಮ್ಮ ಮನೇಲಿ ಯಾವ್ದಾದ್ರು ಒಂದು ಸಾವಾಗ್ಬೇಕು, ನಮ್ಮ ಮನೇಲಿ ಆಗ ಅದ್ರ ನೋವು ಗೊತ್ತಾಗುತ್ತೆ, ಆಳ ಗೊತ್ತಾಗುತ್ತೆ. ಮೇಡಮ್ ಒಂದ್ ನಿಮಿಷ ಮೇಡಮ್, ಬೆಂಗಳೂರಿನಲ್ಲಿ ನಾನು 24 ಗಂಟೆ ನೋಡಿ ಅಮ್ಮರವರ ಒಂದ್ ಹೇಳ್ತೀನಿ. ಸಂವಿಧಾನದಲ್ಲಿ ಆರ್ಟಿಕಲ್ 51 AG ಅಂತ ಹೇಳಿದೆ, ಅದು ಗೊತ್ತಿದೆ ನಿನ್ಗೆ? ಅಲ್ಲ ಹೇಳಿ ನೋಡಿ, ಇದು ಎಲ್ಲರಿಗೂ ಗೊತ್ತಿರುವಂತ ಭಾರತೀಯ ನಾಗರಿಕರ ಮೂಲಭೂತ ಕರ್ತವ್ಯಗಳು. ಆಸ್ ಅನ್ ಇಂಡಿಯನ್ ನನ್ನ ಕರ್ತವ್ಯಗಳೇನು, ಒಂದು ಇಂಡಿಯನ್ ಅಂದ್ಮೇಲೆ ಗೊತ್ತಿರಬೇಕು. ಎಲ್ಲ ಸಕಲ ಪ್ರಾಣಿಗಳ ಮೇಲೆ ದಯಾ ತೋರಿಸ್ಬೇಕಂತೇಳಿದೆ. ಓಕೆ, ಆರ್ಟಿಕಲ್ 51 AG. ಮತ್ತೆ ಒಂದು ತಿಳ್ಕೊಳ್ಳಿ, ಓಕೆ, ಆ ದಯೆ ಎಲ್ಲಿ ತನಕ ಇರಬೇಕು, ಅದಕ್ಕೊಂದು ಲಿಮಿಟ್ ಏನಾದ್ರು ಇದೆಯಾ? ಸಂವಿಧಾನದಲ್ಲೇ ಕೊಟ್ಟ ಮೇಲೆ ಎಲ್ಲ ಪ್ರಾಣಿಗಳಿಗೂ ದಯೆ ತೋರಿಸ್ಬೇಕು. ಮತ್ತೆ ಒಂದು ಹೇಳ್ತೀನಿ, ಈ ನಡುವೆ ನಾಯಿಗಳು ಯಾಕೆ ಜಾಸ್ತಿ ಕಚ್ತಾ ಇದೆ, ಮೊದಲು ಯಾಕೆ ಕಚ್ತಾ ಇಲ್ಲ ಅಂತೇಳಿ 2016ಗಿಂತ ಮುಂಚೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತೇಳಿ ಇರಲಿಲ್ಲ. ಅಂದರೆ ಮನೆಯಿಂದ ಬಂದು ಹೊಸ ಹಸಿ ಕಸ, ಒಣ ಕಸ ಅಂತೇಳಿ ಯಾರೂ ತಗೊಂಡು ಹೋಗ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಎಲ್ಲರೂ ತಮ್ಮ ತಿಂದಿರುವ ಅನ್ನಗಳನ್ನೆಲ್ಲ ಎಲ್ಲ ಪ್ರಾಣಿಗಳಿಗೂ ಹಾಕ್ತಾಯಿದ್ರು. ಹೌದು ಏನು, ಅದು ನಾಯಿಗೆ ಅಂತೇಳಲ್ಲ, ಕಾಗೆ, ಶರ್ಮಾತ್ಮ ಕಾಗೆ ಎಲ್ಲ ಇರುವೆ ಗಂಟ ತಿಂತಾಯಿತ್ತು.
ಇವಾಗೇನಾಯಿತು, ನಾವು ಪ್ರಕೃತಿಯಲ್ಲಿ ತಲತಲಾಂತರದಿಂದ ಅವಾಗಿಂದ ಮಾನವನ ಜೊತೆಲಿ ಬೆಳ್ಕೊ ಬಂದಿರೋದು ನಾಯಿ. ಯಾಕೆ ಸಾಕ್ತಾ ಇದೆ ಅಂದರೆ ತಮ್ಮ ಬೆಳೆಗಳನ್ನ ಕಾಪಾಡೋಕ್ಕೆ. ಯಾಕೆ ನಾಯಿ ಬೊಗಳುತ್ತಂದ ಅಂದರೆ ಯಾರು ಬಂದ ಅವಾಗೆಲ್ಲ CCTV ಕ್ಯಾಮ್ರಾ ಇತ್ತ, ಇದು ಆರನ್ ಇತ್ತ. ನಾಯಿಗಳ ಉಪಯೋಗದ ಬಗ್ಗೆ ಮಾತಾಡೋದು ಬೇಡ. ನಿಮ್ಗಿಂತ ನಾನು ಜೋರಾಗಿ ಮಾತಾಡ್ತೀನಿ. ಅರುಣ್ ಅವರೇ, ಅರುಣ್ ಅವರೇ, ಅರುಣ್ ಅವರೇ, ಈಗ ಪುರಾಣ ಬೇಡ, ಏನ್ ಗೊತ್ತಾ? ಕೇಳಿ ಇಲ್ಲಿ, ಅರುಣ್ ಅವರೇ, ಒಂದು ಮಾತ್ರ ಹೇಳ್ತೀನಿ ನೋಡಿ, ನಾಯಿಗಳ ಉಪಯೋಗ ಏನು ಅಂತ ಇಬ್ರಿಗೂ ಕಾಂಪಿಟೇಷನ್ ಬಿಟ್ರೆ ನಿಮ್ 10 ಪಟ್ಟು ರೇಸ್ ಅಲ್ಲಿ ನಾನು ನಿಂತ್ಕೊಂಡು ಹೇಳ್ತೀನಿ. ಅದಲ್ಲ, ವಿಚಾರ ಅದಲ್ಲ. ಒಂದೇ ಪಾಯಿಂಟ್ ನೋಡಿ, ಯಾವುದೇ ಈಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿನೇ ಬರ್ತಾ ಇರೋದು ನೋಡಿ. ಯಾವುದೇ ಪ್ರಾಣಿ ಆಗ್ಲಿ ರೀ, ಹುಲಿ ಆಗ್ಲಿ, ಸಿಂಹ ಆಗ್ಲಿ, ಚಿರತೆ ಆಗ್ಲಿ, ಯಾವುದೇ ಆಗ್ಲಿ, ಓಕೆ, ಅಂದ್ರೆ ಅದು ಕಚ್ಚಲ್ಲ. ನಾಯಿಗಳು ಅಷ್ಟೇ, ಒಂದು ಬಿಸ್ಕೆಟ್ ಹಾಕ್ಬಿಟ್ಟ ಅಂದ್ರೆ ಕಚ್ಚಲ್ಲ. ಓಪನ್ ಚಾಲೆಂಜ್. ಇವ್ರು ನಾವೇ ಸೊಲ್ಯೂಷನ್ ಕೊಡ್ಬೋದಲ್ಲ ಮೇಡಮ್? ಇವ್ರ ಏರಿಯಾಗ ನಾವು ಸೊಲ್ಯೂಷನ್ ಕೊಡ್ಬೋದಲ್ಲ ಮೇಡಮ್? ಒಂದ್ ನಿಮಿಷ, ಇವ್ರ ಏರಿಯಾದಲ್ಲಿ ಒಂದ್ ನಿಮಿಷ, ನಾನು ನಾಯಿಗಳು ಊಟ ಆಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದೀನಿ. ನಾಯಿಗಳು ಊಟ ಆಗ್ತಾ, ಅಲ್ಲಿ ಊಟ ಆಗ್ತಾ ಇದಾರೆ, ಊಟ ಆಗ್ತಾರೆ. ಗುಂಪುಗಳಿದಾವೆ, ನಾಯಿಗಳದ್ದು ಗುಂಪುಗಳಿದಾವೆ. ಒಂದ್ ನಿಮಿಷ ಹೇಳ್ತೀನಿ, ಹ್ಯಾಬಿಚುವಲ್ ಆಗಿ ಅಟ್ಯಾಕ್ ಮಾಡೋ ನಾಯಿಗಳದೇ ಒಂದ್ ಗುಂಪಿದೆ, ಆಯ್ತಾ? ಇದು ಮಾಂಸ ತಿನ್ನೋ ನಾಯಿಗಳು. ಇಲ್ಲಿ ನೋಡಿ, ರೋಡ್ ಸೈಡ್ ಅಲ್ಲಿ ಆಗ್ತಾ ಇರೋ ಅನ್ನ ತಿನ್ನೋಂತರ ನಾಯಿಗಳೇ ಬೇರೆ ಇದಾವೆ. ಅವು ಅನ್ನ ತಿನ್ನೋ ನಾಯಿಗಳಿಗೆ ತಗೊಂಡೋಗಿ ರಾತ್ರಿ ಉಳಿದಿರೋ ಅನ್ನನ ಬಿಸ್ಕೆಟ್ ಮೇಡಮ್ ಒಂದ್ ನಿಮಿಷ, ಮತ್ತೆ ಮತ್ತೆ ಅಲ್ಲಿಗೆ ಬರ್ತಾ ಇದೀವಿ. ನಾನು ಆಗ್ಲೇ ಒಂದ್ ಮಾತೇನ್ ಹೇಳ್ದೆ, ಬೇಕಾಗಿರೋದು ಪ್ರಾಣಿ ಪ್ರಿಯರು ನಾಯಿಗಳ ಪರವಾಗಿ ಮಾತಾಡಿ, ಬೇಡ ಅನ್ನಲ್ಲ. ಮೇಡಮ್ ಅವ್ರ ಏರಿಯಾ ಸೊಲ್ಯೂಷನ್ ಒಂದು ನಿಮಿಷದಲ್ಲಿ ಹೇಳ ನಿಮ್ಗೆ. ಅವ್ರ ಏರಿಯಾ ಸೊಲ್ಯೂಷನ್, ಇವ್ರು ಇಷ್ಟು ಜನ ಇದಾರಲ್ಲ, ಜನಪ್ರತಿನಿಧಿನ ಕರೆಸ್ಬಿಟ್ಟು ಇಡೀ ಏರಿಯಾ ಒಗ್ಗಟ್ಟಾಗಿ ಅವ್ರ ಏರಿಯಾನಲ್ಲಿ ಗಾರ್ಬೇಜ್ ನ ಝೀರೋ ಮಾಡಿಸಿ, ನಾಯಿ ಅಲ್ಲಿರೋ ಬೀದಿ ನಾಯಿಗಳು ಝೀರೋ ಆಗ್ಲಿಲ್ಲ ಅಂದ್ರೆ ಕೇಳಿ. ಝೀರೋ ಆದ್ರೆ ನಾನು ಹೇಳ್ತೀನಲ್ಲ, ಗಾರ್ಬೇಜ್ ಝೀರೋ ಆದ್ರೆ ಬೀದಿ ನಾಯಿಗಳ ಕಾಟ ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಅವರೆಲ್ಲ ಇದೆ, ಅವ್ರ ಸಮಸ್ಯೆಗೆ ಅವ್ರ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ವಿಧಾನ ಅವ್ರ ಏರಿಯಾನಲ್ಲೇ ಇದೆ, ಅವ್ರ ಜನಗಳ ಮಧ್ಯನೇ ಇದೆ. ಎಲ್ಲರೂ ಒಂದ್ ಪರಿಸ್ಥಿತಿ ಇಲ್ಲ. ಪೊಲಿಟಿಕಲ್ ಜಗಳಗಳು, ಇವ್ರಿಗೆ ಅವ್ರ ಇಂಪಾರ್ಟೆಂಟ್, ದಿನ ಬೆಳಗಾದ್ರೆ ಅವ್ರವ್ರವ್ರದ್ದು ಇಂಪಾರ್ಟೆಂಟ್ ನೋಡ್ತಾರೆ ಹೊರತು ವಾರಕ್ಕೊಂದ್ಸರಿ ಶನಿವಾರ ಭಾನುವಾರ ಒಂದು ದಿನ ಆ ಏರಿಯಾನಲ್ಲಿ ನಮ್ಮ ಏರಿಯಾ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಬಂಗಾರದ ಮನುಷ್ಯ ಪಿಕ್ಚರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ಯಾವ್ದೊಂದು ಆಗಲ್ಲ ಅಂತ ಅನ್ಕೊಂಡ್ರೆ ಆಗಲ್ಲ, ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ಹಾಗೆ ಆಗುತ್ತೆ. ಅದು ಅಧಿಕಾರಿಗಳು ಮಾಡ್ಬೇಕು, ಸರ್ ಅದು ಬರ್ಬೇಕು ಸರ್, ಎಲ್ಲರೂ ಸೇರ್ಬೇಕು. ಓಟ್ ಹಾಕಕ್ಕೆ ಪ್ರತಿ ವರ್ಷ 5 ವರ್ಷಕ್ಕೊಂದ್ಸರಿ ಓಟ್ ಹಾಕಕ್ಕೆ ಕರೆಯೋದು ನೀವು, ಪ್ರತಿ ವರ್ಷ ಕರಿಬೇಕು ನೀವು. ಅಭಿಪ್ರಾಯ ಹೇಳ್ಬಿಡಿ ಜನಪ್ರತಿನಿಧಿಗಳು. ಆಯ್ತು ಕಿರಣ್ ಅವರೇ, ಆಯ್ತು ಬರ್ತೀನಿ. ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಮಾಡ್ಬೇಕು ಸರ್, ಎಲ್ಲಾನು ಪರಿಸ್ಥಿತಿನೇ. GBA ಸರ್ ನಾವು ಕಸ ಎತ್ತಿದೀವಿ ಇಲ್ಲ ಅಂತಲ್ಲ ಸರ್, ಎಲ್ಲಾ ತರನು ಮಾಡಿದೀವಿ. ಇಲ್ಲ ಒಂದ್ ಸೆಕೆಂಡ್, ಪ್ರತಿಯೊಂದು ಇಲಾಖೆಯಲ್ಲೂ ಅಂದ್ರೆ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, GBA ಎಲ್ಲಾನು ಪರಿಸರ ಅಧಿಕಾರಿಗಳು ಅಂತಿದ್ದಾರೆ. ಎನ್ವೈರನ್ಮೆಂಟ್ ಆಕ್ಟ್ ಏನ್ ಜಾರಿ ಆಯ್ತು ಅದಾದ್ಮೇಲೆ ಪರಿಸರ ಅಭಿಯಂತರರು ಅಂತೇಳಿ ನೇಮಕ ಮಾಡಿದ್ದಾರೆ. ಅವ್ರಿಗೆ ಬರುವಂತದ್ದು ಅನಿಮಲ್ ಆಕ್ಟ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಬರುವಂತದ್ದು. ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿರುವಂತಹ ಪರಿಸರ ಅಧಿಕಾರಿಗಳಿಗೆ ಏನಿದೆ, ನಾವು ಸ್ವಚ್ಛವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು, ಕಸವನ್ನು ಕಾಲಕಾಲಕ್ಕೆ ಎತ್ತಬೇಕು, ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಅವರ ಒಂದು ಅಭಿವೃದ್ಧಿ ಆಗೋದನ್ನು ನೋಡ್ತಿದ್ದಾರೆ. ಅದರಲ್ಲೂ ಕೂಡ ಈ ನೀವು ಆವಾಗಲೇ ಹೇಳದಂತೆ ನಾಯಿಯ ಒಂದು ಅನುದಾನದಲ್ಲೂ ಸಹ ಭ್ರಷ್ಟಾಚಾರವನ್ನು ಆಗ್ತಿರುವಂಥದ್ದು. ಜೊತೆಗೆ ಕಳೆದ 5 ವರ್ಷದಲ್ಲಿ 21,163 ಕೇಸ್ಗಳು ದಾಖಲಾಗಿದೆ ನಾಯಿಗಳ ಕಚ್ಚಿಕೆಯಿಂದ. ಜೊತೆಗೆ ಕಳೆದ 5 ವರ್ಷದಲ್ಲಿ 32 ಕೋಟಿ ರಿಲೀಸ್ ಆಗಿದೆ ನಾಯಿಗಳ ನಿಯಂತ್ರಣಕ್ಕೆ ಮತ್ತೆ ಸಾಕುವಿಕೆ ಅಂಡ್ ಲಸಿಕೆಗೆ ಮತ್ತೆ ಅದ ಪ್ರಶ್ನೆ ಕೇಳ್ಬಿಡ್ತೀನಿ, ಅದು ಡಾಗ್ ಬೈಟ್ ಸಾಕು ನಾಯಿನ ಬೀದಿ ನಾಯಿನ? ಬೀದಿ ನಾಯಿಗಳಿಗೆ ಅಲ್ಲ, ಈಗ ಕಚ್ಚಿದ ಮೇಲೆ ಸಾಕಿರೋ ನಾಯಿನ ಬೀದಿ ನಾಯಿನ ಅಂತಾನೆ ತಗೋಬೇಕಾ? ಇವಾಗ ಹೇಳ್ತಾ ಇದೀನಿ ನೋಡಿ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ದು ದೊಡ್ಡ ಬೋಗಸ್ ಏನು ಅದು ಡಾಗ್ ಬೈಟ್ ಸ್ಟಾಟಿಸ್ಟಿಕ್ಸ್ ಬಂದು ಬೀದಿ ನಾಯ್ದ ಸಾಕು ನಾಯ್ದ ಇದುವರೆಗೂ ಮಾಡಿಲ್ಲ. ಇವುಗಳು ಸುಪ್ರೀಂ ಕೋರ್ಟ್ಗೂ ಬೀದಿ ನಾಯಿಗಳ ಪರವಾಗಿ ಮಾತಾಡ್ತಾ ಇದ್ದೀರಾ? ಮನೆ ಒಳಗ್ ಸಾಕಿ ಬೆಡ್ ಮೇಲೆ ನಾಯಿಗಳ ಡಾಗ್ ಬೈಟ್ ಅಂತಾರಲ್ಲ, ಇಷ್ಟು ಸಾವಿರ ಡಾಗ್ ಬೈಟ್ ಆಗಿದೆ ಅಂದ್ಬಿಟ್ಟು ಸಾಕು ನಾಯಿನ ಬೀದಿ ನಾಯಿ ಅಂತ ಹೇಳಿ ಡೇಟಾ ಇಲ್ಲ ಮೇಡಮ್. ಅಲ್ಲಲ್ಲ, ಬರ್ತೀನಿ ಅಮರ್ ಅವರೇ.
32 ಕೋಟಿ 5 ವರ್ಷ ರಿಲೀಸ್ ಆಗಿದೆ. ಈ ಬೀದಿ ನಾಯಿಗಳಿಗೆ, ಮನೆ ಸಾಕೋ ನಾಯಿಗಳಿಗೆಲ್ಲ ರಿಲೀಸ್ ಮಾಡಿರೋದು ಇವರು. ಬೀದಿ ನಾಯಿಗಳಿಗೆ ಅದು BBMP ಬೆಂಗಳೂರು ಲಿಮಿಟ್ಸ್ಗೆ ರಿಲೀಸ್ ಆಗಿರುವಂಥದ್ದು. ಎಲ್ಲೂ ಆಯ್ತಾ 32 ಕೋಟಿ? ಯಾವ ನಾಯಿಗಳಿಗೆ ಇವ್ರು ಲಸಿಕೆ ಕೊಡಿಸಿದ್ದಾರೆ ಅಂತ ಯಾವ ಪಬ್ಲಿಕ್ ಡೊಮೇನಲ್ಲಿದೆ, ಯಾವ ವೆಬ್ಸೈಟಲ್ಲಿದೆ? ಈ ಪ್ರತಿಯೊಂದು ವಲಯದಲ್ಲೂ ಎಷ್ಟು ನಾಯಿಗಳಿದೆ, ಯಾವ್ಯಾವ ನಾಯಿಗಳಿಗೆ ಎಷ್ಟೆಷ್ಟು ಬಾರಿ ಲಸಿಕೆ ಹಾಕ್ಸಿದ್ದೀವಿ, ಎಷ್ಟು ಸೆಲ್ಟರ್ಗಳನ್ನ ಮಾಡಿದ್ದೀವಿ, ಅದು ಎಲ್ಲಿ ಇರಬೇಕು, ಈ ನಿಯಮಾನುಸಾರ ಎಲ್ಲಿ ಇವ್ರು ಮಾಡಿದ್ದಾರೆ? ಈಗ 32 ಕೋಟಿ ಹಣವನ್ನ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ NGOಗಳಿಗೆ ಬಿಟ್ಟಿದ್ದಾರೆ, ಎಲ್ಲಿ ಯಾವ ಪಬ್ಲಿಕ್ ಡೊಮೇನಲ್ಲಿ ಹಾಕಿದ್ದಾರೆ? ಮಾಹಿತಿ ಹಕ್ಕು ಕಾಯ್ದೆ ಹೇಳುತ್ತೆ 401A 401B ನಲ್ಲಿ ಪ್ರತಿಯೊಂದು ಕಚೇರಿಗೆ ಬಂದಂತ ಅನುದಾನದ ಖರ್ಚು ವೆಚ್ಚಗಳನ್ನ ಸ್ವಯಂ ಘೋಷಿತವಾಗಿ ಪ್ರಕಟಣೆ ಮಾಡಿ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು ಅಂತಿದೆ. ನಾಯಿಗಳೇ ಬರ್ಬೇಕು, ನಂಗೆ ಎಷ್ಟು ವ್ಯಾಕ್ಸಿನ್ ಆಗಿದೆ, ಯಾರು ಬಂದು ಹಾಕಿದ್ದ, ಎಷ್ಟು ತಿನ್ಸಿದಾನೆ, ಕೊಡಬೇಕು. ಅದೇ ಹೇಳ್ತಿದ್ರಲ್ಲ, ಪರಿಸರ ಅಧಿಕಾರಿಗಳು ಕರ್ತವ್ಯ ಇದು, BBMP ಇಲಾಖೆ ಕರ್ತವ್ಯ ಇದು. ಇಲ್ಲಿ BBMP ಇಲಾಖೆ ಎಡವಿರುವಂತದ್ದು. ಆ 32 ಕೋಟಿ ಹಣ ಯಾರ ಜೇಬ್ಗೆ ಹೋಯ್ತು?